ರಾಜ್ಯದಲ್ಲಿ ಜೋರಾಯಿತು ಸಿದ್ದು ವರ್ಸಸ್ ಡಿಕೆ ಬಣದ ಪಾಲಿಟಿಕ್ಸ್. ಡಿಕೆ ಶಿವಕುಮಾರ್ ಬಣದಿಂದ ರೆಸಾರ್ಟ್ ಪಾಲಿಟಿಕ್ಸ್, ಸಿದ್ದರಾಮಯ್ಯ ಬಣದಿಂದ ಫಾರಿನ್ ಟೂರ್ ಪಾಲಿಟಿಕ್ಸ್. ನಾಯಕತ್ವಕ್ಕಾಗಿ ಸಿದ್ದು ವರ್ಸಸ್ ಡಿಕೆ ಬಣದಿಂದ ಫುಲ್ ಪಾಲಿಟಿಕ್ಸ್ ಅಂತೂ ನಡೀತಾ ಇದೆ. ರಾಜ್ಯದಲ್ಲಿ ಸಿದ್ದು ವರ್ಸಸ್ ಡಿಕೆ ಬಣಗಳ ನಡುವೆ ಪಾಲಿಟಿಕ್ಸ್ ಅಂತೂ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಬಣದಿಂದ ರೆಸಾರ್ಟ್ ಪಾಲಿಟಿಕ್ಸ್ ನಡೀತಾ ಇರೋದು. ನಾವು ರೆಸಾರ್ಟ್ ಪಾಲಿಟಿಕ್ಸ್ ಅಂತ ಹೇಳಿ ಯಾವಾಗ ನೋಡ್ತೀವಿ, ವಿಪಕ್ಷಗಳು ಅಧಿಕಾರ ಬೇಕು ಅಂತ ಅಂದಾಗ ಒಂದಿಷ್ಟು ಶಾಸಕರನ್ನ ಹೈಜಾಕ್ ಮಾಡುವಂತ ಸಂದರ್ಭದಲ್ಲಿ ಈ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನೋದನ್ನ ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ಸಿಎಂ ಆಗೋದಕ್ಕೆ ಒಂದೇ ಪಕ್ಷದಲ್ಲಿರುವಂತ ನಾಯಕರು ಈ ರೀತಿಯಾಗಿ ರೆಸಾರ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಸುಮಾರು 25 ಜನ ಶಾಸಕರಿಂದ ವಿದೇಶ ಪ್ರವಾಸ. ಕಾಂಗ್ರೆಸ್ ಶಾಸಕರಿವರು ಕುಟುಂಬ ಸಮೇತರಾಗಿ ಶಾಸಕರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಇತ್ತ ಡಿಕೆಶಿ ಬಣದಿಂದ ಗೋವಾ ಪ್ರವಾಸ ತೆರಳೋದಕ್ಕೆ ಪ್ಲಾನ್ ನಡೀತಾ ಇದೆ. ಇವರು ಗೋವಾಗೆ ಹೋಗ್ಲಿ, ಅವ್ರು ಇನ್ನೊಂದು ಫಾರಿನ್ಗೆ ಹೋಗ್ಲಿ, ಜನ ಎಲ್ಲಾನು ನೋಡ್ಕೊಂಡು ಕೂತ್ಕೊಳ್ಳಿ. ಅಭಿವೃದ್ಧಿ ಅನ್ನೋದು ಹೋಗ್ಲಿ, ಅಭಿವೃದ್ಧಿ ಬೇಡ, ಏನೂ ಬೇಡ, ಇದು ಜನರ ಪ್ರಶ್ನೆ. ಹೈಕಮಾಂಡ್ ಬೇಡ ಅಂದಮೇಲೂ ಫಾರಿನ್ ಟ್ರಿಪ್ಗೆ ಪ್ಲಾನ್ ನಡೀತಾ ಇದೆ. ಹೈಕಮಾಂಡ್ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಸಂದರ್ಭದಲ್ಲಿ ಫಾರಿನ್ ಟೂರು ಮತ್ತಿನ್ನೆಲ್ಲೋ ಹೋದ್ರೆ ಸಂದೇಶ ಬೇರೆ ತರ ಹೋಗುತ್ತೆ, ಇಲ್ಲಿನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಆದ್ರೂ ಕೂಡ ಫಾರಿನ್ ಟ್ರಿಪ್ಗೆ ಪ್ಲಾನ್ ನಡೀತಾ ಇದೆ. ಸುಮಾರು 25 ಜನ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ ಅವರ ಫ್ಯಾಮಿಲಿ ಜೊತೆಗೆ. ಇತ್ತ ಡಿಕೆಶಿ ಬಣದಿಂದ ಗೋವಾ ಪ್ರವಾಸ ಹೋಗೋದಕ್ಕೆ ಪ್ಲಾನ್ ನಡೀತಾ ಇದೆ. ಸುರ್ಜೇವಾಲಾ ಕರೆ ಮಾಡಿ ಬೇಡ ಅಂದಿದ್ದಕ್ಕೆ ಪ್ರವಾಸ ರದ್ದಾಗಿದೆ. ಆದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಬಣದಿಂದ ಫಾರಿನ್ ಪ್ರವಾಸ. ಪಶು ಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದಾರೆ ಶಾಸಕರು. ಸಚಿವ ಕೆ ವೆಂಕಟೇಶ್, ಶಾಸಕ ಪುಟ್ಟರಂಗಶೆಟ್ಟಿ, ರಾಘವೇಂದ್ರ ಇಟ್ನಾಳ್, ಯಶವಂತರಾಯಗೌಡ ಪಾಟೀಲ್ ಸೇರಿದಂತೆ 25ಕ್ಕೂ ಹೆಚ್ಚು ಜನ ವಿದೇಶ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಫೆಬ್ರವರಿ 16ನೇ ತಾರೀಕು ವಿದೇಶ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಇವರು ಕೇವಲ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಇಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದು ಯಾರು? ಫಾರಿನ್ ಟ್ರಿಪ್ಗೆ 25 ಜನ ಹೋಗ್ತಾರೆ, ಏನು ಉಳಿದವ್ರು ಗೋವಾ ಟ್ರಿಪ್ಗೆ ಹೋಗ್ತಾರೆ. ರಾಜ್ಯದ ಜನರ ಸಮಸ್ಯೆಯನ್ನ ಕೇಳೋದಕ್ಕೆ ಉಳಿದವ್ರು ಯಾರು? ಇದು ಈಗಿರುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ ನ ಮೊರೆ ಹೋಗ್ತಾ ಇದ್ದಾರಾ ಹಾಗಾದ್ರೆ? ಎಸ್ ರಾಮ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರ ನಡುವೆ ನಡೀತಿರುವಂತಹ ಈ ಒಂದು ಪವರ್ ಶೇರಿಂಗ್ ಫೈಟ್ ಯಾವ ಹಂತಕ್ಕಾದ್ರೂ ಹೋಗೋದಕ್ಕೆ ಅಖಾಡ ರೆಡಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಿರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಬಳಿಕ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅನ್ನುವಂತ ಪಟ್ಟಣ ಹಿಡಿದಿರುವಂತದ್ದು ಕೆಲ ಶಾಸಕರು ಡಿಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್ ಆಗತ್ತಾ, ರೆಸಾರ್ಟ್ ಮತ್ತು ಫಾರಿನ್ ಟೂರ್ ಪಾಲಿಟಿಕ್ಸ್ ಈಗ ಶುರು ಆಗ್ತಿದ್ಯಾ ಅನ್ನುವಂಥದ್ದು. ಯಾಕಂದ್ರೆ ಫಾರಿನ್ ಟ್ರಿಪ್ಗೆ ಸಿಎಂ ಸಿದ್ದರಾಮಯ್ಯ ಪರ ಇರುವಂತ ಕೆಲವಿಷ್ಟು ಶಾಸಕರು ಹೋಗ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಅವರು ಕುಟುಂಬ ಸಮೇತರಾಗಿ ಹೋಗ್ತಿದ್ದಾರೆ, ಜೊತೆಗೆ ಅಧ್ಯಯನ ಪ್ರವಾಸವನ್ನು ಕೂಡ ಕೈಗೊಳ್ತಿದ್ದಾರೆ, ಎಲ್ಲದಕ್ಕೂ ಕೂಡ ರೆಡಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇರೋದ್ರಿಂದ ಇತ್ತ ಸಿಎಂ ಸಿದ್ದರಾಮಯ್ಯ ಇವತ್ತು ಇಡಿರುವಂತ ಹೇಳಿಕೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸ್ವಂತ ಹಣದಲ್ಲಿ ವೈಯಕ್ತಿಕವಾಗಿ ಪ್ರವಾಸಕ್ಕೆ ಹೋದ್ರೆ ತಪ್ಪೇನ್ರಿ ಅನ್ನುವಂತ ಒಂದು ಹೇಳಿಕೆ ನೀಡುವಂತಹ ಸಿದ್ದರಾಮಯ್ಯ ಒಂದ್ ಕಡೆ ಆದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ತಿಂಗಳು ಅವ್ರ ಪರವಾಗಿರುವಂತಹ ಶಾಸಕರೆಲ್ಲರೂ ಕೂಡ ಗೋವಾ ಪ್ರವಾಸಕ್ಕೆ ಮುಂದಾಗಿದ್ರು. ಫೆಬ್ರವರಿ 5ಕ್ಕೆ ಈ ಒಂದು ಪ್ರವಾಸ ನಿಗದಿ ಆಗಿತ್ತು. ಆದ್ರೆ ಹೈಕಮಾಂಡ್ ನಾಯಕರಾಗಿರುವಂತಹ ಅದನ್ನು ಕೂಡ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರ ಒಂದು ಸೂಚನೆಯ ಮೇರೆಗೆ ಪ್ರವಾಸವನ್ನ ರದ್ದು ಮಾಡಿದ್ರು. 50ಕ್ಕೂ ಹೆಚ್ಚು ಶಾಸಕರು ಗೋವಾ ಪ್ರವಾಸಕ್ಕೆ ಹೋಗೋದಕ್ಕೆ ಧಾರವಾಡದಿಂದ ಒಂದಿಷ್ಟು ಇನೋವಾ ಕಾರ್ಗಳನ್ನ ಬುಕ್ ಮಾಡಿಕೊಂಡು ಅಲ್ಲಿಂದ ಗೋವಾದಲ್ಲಿ ಬೀಳ್ಬಿಡೋದಕ್ಕೆ ಡಿಕೆ ಶಿವಕುಮಾರ್ ಅವರ ಪರ ಶಕ್ತಿ ಪ್ರದರ್ಶನಕ್ಕೆ ತಂತ್ರವನ್ನ ಮಾಡಿದ್ರು. ಸುರ್ಜೇವಾಲಾ ಅವರ ಸೂಚನೆ ಬಳಿಕ ಆ ಪ್ರವಾಸ ರದ್ದಾಗಿದೆ. ಆದ್ರೆ ಇದೀಗ ಹೋಗ್ತಿರುವಂತ ಪ್ರವಾಸ ಫೆಬ್ರವರಿ 16ಕ್ಕೆ ನ್ಯೂಜಿಲೆಂಡ್ ಪ್ರವಾಸ, ಏನು ಈಗ ಸಿಎಂ ಸಿದ್ದರಾಮಯ್ಯ ಅವರ ಹೊರ ಇರುವಂತಹ ಶಾಸಕರ ಪ್ರವಾಸ ನಿಗದಿಯಾಗಿದೆ. ಈಗಾಗಲೇ ವಿಸಾಗಾಗಿ ಕೆಲವೊಂದಿಷ್ಟು ಅರ್ಜಿಗಳನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಶಾಸಕರು ಕೂಡ ವಿಧಾನಸಭೆಯಲ್ಲಿ ಒಂದಿಷ್ಟು ಪರ್ಮಿಷನ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪರ ಇರುವಂತಹ ಶಾಸಕರು 25 ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ವಿದೇಶಕ್ಕೆ ಹೋದ್ರೆ ಬಜೆಟ್ ಅಧಿವೇಶನದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಿಎಂ ಬದಲಾವಣೆ ವಿಚಾರ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅದ್ರೊಳಗೆ ಏನಾದ್ರು ಪವರ್ ಶೇರಿಂಗ್ ವಿಚಾರಕ್ಕೆ ಹೈಕಮಾಂಡ್ ಸೂಚನೆಯನ್ನ ನೀಡಿದ್ರೆ, ಅಂತದ್ದೊಂದು ಏನಾದ್ರು ಬೆಳವಣಿಗೆ ಆದ್ರೆ ನಂಬರ್ ಗೇಮ್ ಪಾಲಿಟಿಕ್ಸ್ ಕೂಡ ಇಲ್ಲಿ ಮುಖ್ಯ ಆಗತ್ತೆ.
ಸಿದ್ದರಾಮಯ್ಯ ಪರ ಇಷ್ಟು ಶಾಸಕರು ಇದ್ದೇವೆ ಅನ್ನುವಂತ ಒಂದು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಕೂಡ ಇಲ್ಲಿ ತಂತ್ರವನ್ನ ಹೂಡ್ಲಾಗ್ತಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಇಬ್ಬರ ನಡುವಿನ ಏನು ಬಣ ಪಾಲಿಟಿಕ್ಸ್ ಮತ್ತಷ್ಟು ತಾರಕಕ್ಕೆ ಇರುವಂತದ್ದು ಇದಕ್ಕೆ ಪೂರಕವಾಗಿ ಸಿಗ್ತಾ ಇರುವಂತದ್ದು. ರಾಮ್, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.